ನಮಸ್ಕಾರ ಸ್ನೇಹಿತರೆ, ವಿಷಯ ಲೋಕ ಚಾನೆಲ್ಗೆ ಸುಸ್ವಾಗತ. ಶಿವನನ್ನು ಇಲ್ಲಿ ಕೇದಾರನಾಥ ಎನ್ನಲು ಕಾರಣವೇನು? ಕೇದಾರನಾಥದ ಇತಿಹಾಸವೇನು? ಶಿವನ 12 ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಕೇದಾರನಾಥ ಧಾಮವು 11ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಶಿವನನ್ನು ಇಲ್ಲಿ ಕೇದಾರನಾಥ ಎಂದು ಪೂಜಿಸಲು ಕಾರಣವೇನು? ಶಿವನಿಗೆ ಕೇದಾರನಾಥ ಎನ್ನುವ ಹೆಸರು ಹೇಗೆ ಬಂದಿತು? ಕೇದಾರನಾಥದ ಇತಿಹಾಸವೇನು? ಹಿಮಾಲಯದ ಮಡಿಲಲ್ಲಿರುವ ಕೇದಾರನಾಥ ಧಾಮ ಶಿವನ ಭಕ್ತಿಯ ಧಾಮವಾದ ಈ ಸ್ಥಳವು ಸುಂದರವಾದ ನೈಸರ್ಗಿಕ ದೃಶ್ಯಗಳು ಮತ್ತು ಎಲ್ಲ ಪೌರಾಣಿಕ ಕಥೆಗಳನ್ನು ಹೊಂದಿದೆ. ಮೇ 6ರ ಶುಕ್ರವಾರದಂದು ಕೇದಾರನಾಥ ದೇವಾಲಯದ ಬಾಗಿಲನ್ನು ಭಕ್ತರಿಗಾಗಿ ತೆರವುಗೊಳಿಸಲಾಯಿತು. ಇದರ ನಂತರ ಕೇದಾರನಾಥ ಯಾತ್ರೆ ಪ್ರಾರಂಭವಾಗುತ್ತದೆ. ಭಗವಾನ್ ಶಿವನ ಅನೇಕ ಪ್ರಮುಖ ಹೆಸರುಗಳಲ್ಲಿ ಒಂದಾದ ಕೇದಾರನಾಥವು 12 ಜ್ಯೋತಿರ್ಲಿಂಗಗಳಲ್ಲಿ 11ನೇ ಸ್ಥಾನದಲ್ಲಿದೆ. ಶಿವನಿಗೆ ಕೇದಾರನಾಥ ಎಂಬ ಹೆಸರು ಏಕೆ ಬಂತು ಮತ್ತು ಈ ದೇವಾಲಯದ ಇತಿಹಾಸವೇನು? ಇಂದು ನಾವು ಅದರ ಬಗ್ಗೆ ಆಸಕ್ತಿದಾಯಕ ವಿಷಯಗಳನ್ನು ತಿಳಿಸುತ್ತೇವೆ. ಕೇದಾರನಾಥದ ಕುರಿತು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಥೆಯ ಪ್ರಕಾರ ಸತ್ಯಯುಗದಲ್ಲಿ ಒಮ್ಮೆ ವಿಷ್ಣುವು ನರ ಮತ್ತು ನಾರಾಯಣನಾಗಿ ಅವತರಿಸಿದನು ಮತ್ತು ಅಲಂಕಾನಂದ ನದಿಯ ದಡದಲ್ಲಿರುವ ನರ ಮತ್ತು ನಾರಾಯಣ ಪರ್ವತದ ಮೇಲೆ ತೀವ್ರ ತಪಸ್ಸು ಮಾಡಲು ಪ್ರಾರಂಭಿಸಿದನು. ಅವನ ತಪಸ್ಸಿನಿಂದ ಶಿವನು ಕಾಣಿಸಿಕೊಂಡನು ಮತ್ತು ವರವನ್ನು ಕೇಳಲು ಹೇಳಿದನು. ಆಗ ನರ ಮತ್ತು ನಾರಾಯಣರು ಭಗವಾನ್ ಶಿವನನ್ನು ಕುರಿತು, ಶಿವನೇ, ನಮಗೆ ಬೇರೇನು ಬೇಡ, ಇಲ್ಲಿ ಬಂದು ನೆಲೆಸು ಎಂದು ಹೇಳಿದರು. ಆಗ ಭಗವಾನ್ ಶಿವನು ಶಿವಲಿಂಗದ ರೂಪದಲ್ಲಿ ಸ್ವತಃ ಪ್ರಕಟಗೊಳ್ಳುವುದಾಗಿ ವರವನ್ನು ನೀಡಿದನು ಮತ್ತು ಶಿವಲಿಂಗದ ರೂಪದಲ್ಲಿ ಸ್ವಯಂ ಸ್ಥಾಪನೆಯಾದನು. ಶಿವಲಿಂಗವು ಕಾಣಿಸಿಕೊಂಡ ಸ್ಥಳದಲ್ಲಿ ಕೇದಾರ ಎಂಬ ರಾಜನಿದ್ದನು ಮತ್ತು ಭೂಮಿಯ ಈ ಭಾಗವನ್ನು ಕೇದಾರಖಂಡ ಎಂದು ಕರೆಯಲಾಗಿತ್ತು. ಹಾಗಾಗಿ ಶಿವನ ಈ ಜ್ಯೋತಿರ್ಲಿಂಗವನ್ನು ಕೇದಾರನಾಥ ಎಂದು ಕರೆಯಲಾಯಿತು. ಕೇದಾರನಾಥದ ಪುಣ್ಯ ಭೂಮಿಯ ಮಹಿಮೆಯನ್ನು ಶಿವಪುರಾಣದಲ್ಲಿ ಹೇಳಲಾಗಿದೆ. ಇದರ ಪ್ರಕಾರ ಯಾರು ಕೇದಾರನಾಥ ಧಾಮಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಮರಣವನ್ನು ಹೊಂದುತ್ತಾರೋ ಅವರಿಗೆ ಮೋಕ್ಷದ ಬಾಗಿಲು ನೇರವಾಗಿ ತೆರೆದು ಶಿವಲೋಕದಲ್ಲಿ ಸ್ಥಾನ ಸಿಗುತ್ತದೆ ಎಂದು ಹೇಳಲಾಗಿದೆ. ಈ ದೇವಾಲಯವನ್ನು ದ್ವಾಪರ ಯುಗದಲ್ಲಿ ಪಾಂಡವರು ಮೊದಲು ಕಂಡುಹಿಡಿದರು ಎಂದು ಹೇಳಲಾಗುತ್ತದೆ. ಪಾಂಡವರು ತಮ್ಮ ಪಾಪಗಳನ್ನು ತೊಡೆದುಹಾಕಲು ಶಿವನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದರು ಎಂಬುವ ನಂಬಿಕೆ ಇದೆ. ಪಾಂಡವರ ವಂಶಸ್ಥನಾದ ಜನಮೇಜಯನು ದೇವಾಲಯದ ಅಡಿಪಾಯವನ್ನು ಮೊದಲು ಹಾಕಿದನು ಎಂದು ಕಥೆಗಳಲ್ಲಿ ಹೇಳಲಾಗಿದೆ. ಅದರ ನಂತರ ಆದಿಶಂಕರಾಚಾರ್ಯರು ದೇವಾಲಯವನ್ನು ನವೀಕರಿಸಿದರು. ಪಾಂಡವರು ಇಲ್ಲಿ ತಪಸ್ಸು ಮಾಡಿದ ನಂತರ ಶಿವನು ಅವರಿಗೆ ಗೂಳಿಯ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತದೆ. ನಂತರ ಪಾಂಡವರು ಬೋಲೆ ಬಾಬನನ್ನು ಅಲ್ಲಿ ನೆಲೆಸಲು ವಿನಂತಿಸಿದರು. ನಂತರ ಶಿವನು ಈ ಸ್ಥಳದಲ್ಲಿ ಗೂಳಿಯ ರೂಪದಲ್ಲಿ ಕುಳಿತು ಶಿವಲಿಂಗದ ರೂಪದಲ್ಲಿ ನೆಲೆಗೊಂಡನು. ಹಾಗಾಗಿ ಇಲ್ಲಿರುವ ಶಿವಲಿಂಗವು ಗೂಳಿಯ ಬೆನ್ನಿನಂತೆ ಕಾಣುತ್ತದೆ. 2013ರಲ್ಲಿ ಇಲ್ಲಿ ಭೀಕರ ಪ್ರಕೃತಿ ವಿಕೋಪ ಉಂಟಾದಾಗ ದೈತ್ಯ ಬಂಡೆಯೊಂದು ದೇವಸ್ಥಾನದ ಮೇಲೆ ಕುಳಿತಿರುವ ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗಲಿಲ್ಲ. ಅಂದಿನಿಂದ ಈ ದೈತ್ಯ ಬಂಡೆಯನ್ನು ದೇವಶಿಲೆ ಎಂದು ಪೂಜಿಸಲಾಯಿತು ಮತ್ತು ದೇವಾಲಯದ ಇತಿಹಾಸಕ್ಕೆ ಹೊಸ ಅಧ್ಯಾಯವನ್ನು ಸೇರಿಸಲಾಯಿತು.